ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಮ್ಮ ಮನಸ್ಸು ನಮ್ಮ ದೇಹದ ಯಾವ ಭಾಗದಲ್ಲಿ ಐತಿ ಅಥವಾ ಇದೆ ಅಂತ ಆಲೋಚನೆ ಮಾಡಿದ್ರೆ ಸರಿಯಾದ ಉತ್ತರ ಸಿಗುವುದಿಲ್ಲ. ಯಾಕಂದ್ರ ಮನಸ್ಸು ಅನ್ನುವಂಥದ್ದು ಭೌತಿಕವಾಗಿ ಸಿಗುವಂತಹದ್ದಲ್ಲ. ಅದು ಮನಸ್ಸು ಅನ್ನುವಂಥದ್ದು ದೇಹದ ಒಂದು ಅಂಗ ಅಲ್ಲ. ಅದು ಬಹಳ ಮಂದಿ ಏನ್ ತಿಳ್ಕೊತಾರ, ಮನಸ್ಸು ಅಂದ್ರೆ ಮೈಂಡು ಅಂದ್ರೆ ಮೆದುಳೇ ಮನಸ್ಸು ಅಂತ ತಿಳ್ಕೊತಾರ. ಆದ್ರೆ ನಾವು ಅದಷ್ಟಕ್ಕ ತೃಪ್ತಿ ಆಗಲ್ಲ. ಕೇವಲ ಮೆದುಳಿಗೆ ನಾವು ಮನಸ್ಸು ಅಂತ ಹೇಳಿಕ್ಕಾಗಲ್ಲ. ಅದರ ಬಗ್ಗೆ ನಾವು ಸಂಪೂರ್ಣವಾದ ಅಧ್ಯಯನವನ್ನು ಮಾಡಿದಾಗ ನಿಖರವಾಗಿ ಮನಸ್ಸು ಎಲ್ಲಿದೆ ಹೇಗಿದೆ ಅಂತ ಹೇಳುವುದು ಕಷ್ಟ. ಆದ್ರೆ ಮನಸ್ಸು ಅನ್ನುವಂಥದ್ದು ಇದೆ. ಆದ್ರೆ ಅದರ ಸರಿಯಾದ ಸ್ಪಷ್ಟ ಕಲ್ಪನೆ ಇಲ್ಲ. ಅದಕ್ಕ ನಾನೇನು ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ಇದಕ್ಕೆ ಸೇಮ್ ಇದೇ ತೆರನಾದ ಇನ್ನೂ ಒಂದು ಸಮಸ್ಯೆ ಇದೆ. ನಮ್ಮ ದೇಹದಲ್ಲಿ ಮನಸ್ಸು ಎಲ್ಲಿದೆ ಅಂತ ಹೇಳಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ನಿಖರವಾಗಿ ಹೇಳಿಕ್ಕಾಗಲ್ಲ. ಅದೇ ರೀತಿಯಾಗಿ ದೇವರು ಅನ್ನುವಂಥ ಪದ ಕೂಡ, ಭಗವಂತ ಅಥವಾ ದೇವರು ಅಂತ ಏನ್ ಹೇಳ್ತೀವಲ್ಲ, ದೇವರು ಹೌದು ಇದ್ದಾನ. ಎಲ್ಲಿದ್ದಾನ? ಯಾರಿಗೆ ಭೇಟಿಯಾಗ್ಯಾನ? ಸ್ಪಷ್ಟ ಕಲ್ಪನೆ ಇಲ್ಲ. ಅಂದ್ರ ಏನು ಅಂತ ಕೇಳಿದ್ರ, ಭೌತಿಕವಾಗಿ ಕೆಲವೊಂದನ್ನು ನಾವು ನಿಖರವಾಗಿ ಸಿದ್ಧ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಈಗ ಉದಾಹರಣೆಗೆ ನಾವು ಆಮ್ಲಜನಕ ಅದ ಈ ವಾತಾವರಣದೊಳಗ ಅಂತ ಹೇಳ್ತೀವಿ. ಎಲ್ಲದ ಅಂದ್ರೆ ಹೆಂಗೆ ಹೇಳ್ಬೇಕು? ಅದನ್ನ ತೋರ್ಪಡಿಸ್ಲಿಕ್ಕೆ ಕಷ್ಟ, ತುಂಬಾ ಕಷ್ಟ. ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತಾರ ಮತ್ ಬೇರೆ. ಆದಾಗ್ಯೂ ಕೂಡ ನಮಗ ಹಾಗೆ ತೋರಿಸ್ರಿ ಅಂತಂದ್ರ ತೋರಿಸ್ಲಿಕ್ಕೆ ಆಗಲ್ಲ ಅದನ್ನ. ಅದೇ ರೀತಿಯಾಗಿ ತುಪ್ಪ, ಹಾಲಿನಲ್ಲಿ ತುಪ್ಪ ಐತೆ. ಹಾಲಿನಲ್ಲಿ ತುಪ್ಪ ಐತಿ ಹಾಲಿನೊಳಗ. ಆದ್ರೆ ತೋರ್ಸು ಅಂದ್ರ ತೋರ್ಸಕ್ ಬರಲ್ಲ. ಹಾಲು ಕಾಯಿಸ್ಬೇಕು, ಆರಿಸ್ಬೇಕು, ಅದಕ್ಕೊಂಚೂರ ಮೊಸರು ಮಿಕ್ಸ್ ಮಾಡಿ ಅದಕ್ಕೆ ಹೆಪ್ಪ ಹಾಕ್ಬೇಕು. ಅದನ್ನ ನಾವು ಒಂದು 12ರಿಂದ 16 ಗಂಟೆ ಇಡಬೇಕು. ನಂತರ ಅದು ಮೊಸರು ಆಗ್ತದೆ. ಮೊಸರು ಆದ್ಮೇಲೆ ಅದನ್ನ ಕಟಿಬೇಕು. ಕಡಗೋಲ್ ತಗೊಂಡು ಅದನ್ನ ಕಟಿಬೇಕು. ಮೊದಲೆಲ್ಲ ಹಿಂದಕ್ಕೆ ಮೊಸರು ಬೆಣ್ಣೆ ತೆಗಿತಿದ್ರಲ್ಲ, ಆ ತರ ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸ್ಬೇಕು. ಅವಾಗ ಬೆಣ್ಣೆ ಬರುತ್ತಾ. ಆ ಬೆಣ್ಣೆಯನ್ನ ತಗೊಂಡು ಚೆನ್ನಾಗಿ ಕಾಯಿಸ್ಬೇಕು. ಆ ನಂತರ ತುಪ್ಪ ಬರ್ತದೆ ನೋಡ್ರಿ. ಅದೇ ಹಾಲಿನೊಳಗ ತುಪ್ಪದ, ಬಟ್ ನಮಗ್ ತೋರಿಸ್ಲಿಕ್ಕೆ ಆಗಲ್ಲ. ಇದೇ ರೀತಿಯಾಗಿ ಕೆಲವೊಂದು ಅದಾವು. ಉದಾಹರಣೆಗೆ ಮನಸ್ಸು. ನಾವೇನ್ ತಿಳ್ಕೊಂಡಿವಿ, ನಮ್ಮ ಮೆದುಳಿಗೆ ಮನಸ್ಸು ಅಂತೀವಿ. ಇಲ್ಲ, ಮೆದುಳು, ಹೃದಯ ಮತ್ತು ದೊಡ್ಡ ಕರುಳು, ಚಿಕ್ಕ ಕರುಳು, ಇವು ಮೂರಕ್ಕೂ ಒಳಗಡೆ ಲಿಂಕ್ ಅದ ಅಂತ ಹೇಳ್ತಾರ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಇವು ಮೂರು ಸೇರಿ ಮನಸ್ಸು ಅನ್ನಬಹುದು. ಬಟ್ ಅದು ಕೂಡ ನಿಖರತೆ ಇಲ್ಲ ಅದರಲ್ಲೂ. ಇನ್ನು ಕೆಲವ್ರು ಹೇಳ್ತಾರ, ನಮ್ಮ ಎಲ್ಲಾ 36 ಲಕ್ಷ ಕೋಟಿ ಜೀವಕೋಶಗಳಲ್ಲೂ ಮನಸ್ಸು ಐತಿ ಅಂತ ಹೇಳ್ತಾರ. ನಮ್ಮ ಎಲ್ಲಾ 36 ಲಕ್ಷ ಕೋಟಿ ಜೀವಕೋಶಗಳು ಅಂಗಾಲಿಂದ ನೆತ್ತಿವರೆಗೆ ಏನದಾವು, ಎಲ್ಲಾ ಜೀವಕೋಶಗಳನ್ನ ಸೇರಿಸಿ ಮನಸ್ಸು ಆಗ್ಯದ ಅಂತ ಹೇಳ್ತಾರೆ. ಇರ್ಲಿ, ಅವರವರ ಅಭಿಪ್ರಾಯ, ವಿಚಾರ, ದೃಷ್ಟಿಕೋನ, ಅದ್ರ ಬಗ್ಗೆ ಇನ್ನೂ ಚಿಂತನ ಮಂಥನ ನಡೆದದ. ನಿಖರತೆ ಇನ್ನೂ ಬಂದಿಲ್ಲ. ಮನಸ್ಸು, ಸುಪ್ತ ಮನಸ್ಸು, ಹಾಗೆ ಹೀಗೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾವು. ನಾವು ಯಾವನ್ನು ಅಲ್ಲ ಇಲ್ಲ ಅನ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನಿಖರವಾಗಿ ಏನೂ ಇನ್ನೂ ಸಿದ್ಧ ಆಗಿಲ್ಲ. ಅದೇ ರೀತಿಯಾಗಿ ದೇವರು ಭಗವಂತ, ಪರಮಾತ್ಮ ಅನ್ನುವಂತಹ ಏನೊಂದು
ಶಕ್ತಿ ಐತಲ್ಲ ಅದನ್ನ ತೋರಿಸ್ಲಿಕ್ಕೆ ಆಗಲ್ಲ. ಬಟ್ ಇದ್ದದ್ದು ಸುಳ್ಳಲ್ಲ. ಯಾಕಂದ್ರೆ ಒಂದು ಎನರ್ಜಿ, ಒಂದು ಪವರ್, ಒಂದು ಶಕ್ತಿ ಅನ್ನೋದು ಐತಿ ಈ ಭೂಮಿ ಮೇಲೆ. ಅಂದಲ್ಲೇ ನಾವು ನೋಡ್ರಿ ಉಸಿರಾಟ ಮಾಡ್ತೀವಿ. ರಾತ್ರಿ ಗಡದ ನಿದ್ದೆ ಹತ್ತಿದಾಗೂ ಉಸಿರಾಟ ಮಾಡ್ತೀವ್ರಿ ನಾವು. ಅದನ್ನ ಮರ್ತು ಬಿಡ್ಬೋದಾಗಿತ್ತಲ್ಲ ನಾವು. ನೋಡ್ರಿ ಎಷ್ಟು ವಿಚಿತ್ರ. ನಮ್ಮ ದೇಹದ ಎಲ್ಲಾ ಅಂಗಗಳು ರಾತ್ರಿ ಮಲ್ಕೊಂಡಾಗ ವಿಶ್ರಾಂತಿಯನ್ನು ಮಾಡ್ತಾವು, ಆದ್ರೆ ಶ್ವಾಸ ಉಚ್ಛ್ವಾಸ ಮಾತ್ರ ವಿಶ್ರಾಂತಿ ಮಾಡಲ್ಲ. ನಮ್ಮ ಹೃದಯ ಭೂಮಿಗೆ ಬಿದ್ದ ತಕ್ಷಣ ಹಿಡ್ಕೊಂಡು ಕೊನೆಗೆ ಒಯ್ದು ಸ್ಮಶಾನದಲ್ಲಿ ಸುಟ್ಟು ಬರುವವರೆಗೆ ಅಥವಾ ಹುಗಿದು ಬರುವವರೆಗೂ ಕೂಡ ಕೆಲಸ ಮಾಡ್ತಾನೆ ಇರ್ತದ. ನಾನ್ ಸ್ಟಾಪ್ ಪಂಪ್ ಅದು ಹೃದಯ. ಈ ಎಲ್ಲಾ ವಿಚಾರಗಳ ಬಗ್ಗೆ ನೀವು ಚಿಂತನ ಮಂಥನ ಮಾಡ್ತಾ ನಮ್ಮ ತಿಳುವಳಿಕೆಯನ್ನ ಹೆಚ್ಚು ಮಾಡ್ಕೊಳ್ಳೋಣ. ನಾವೆಲ್ಲರೂ ಆರೋಗ್ಯವಂತರಾಗಿರೋಣ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಹೊಸ ವಿಚಾರಗಳು, ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ನೀಡಬೇಕನ್ನೋ ಆಶಯ ನಂದಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.